ನ್ಯೂಸ್ 42 ಕನ್ನಡ. ಪುಣ್ಯಾತ್ಮ ನೀನಯ್ಯ. ಹೊಸ ವರ್ಷ 2025 ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಶ್ರೀ ರಾಮಾಯಣ ಪರೀಕ್ಷೆ ನಡೆಸಿ ಉತ್ತೀರ್ಣರಾದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಉಳ್ಳೇನಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಮಾತೃ ಶ್ರೀ ರೇಣುಕಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಅಯೋಧ್ಯೆಗೆ ವಿಮಾನದಲ್ಲಿ ಉಚಿತ ಪ್ರಯಾಣ ಹಮ್ಮಿಕೊಳ್ಳಲಾಗಿತ್ತು. ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಆದ ಎಚ್ಆರ್ ಮಂಜುನಾಥ್ ತಮ್ಮ ತಾಯಿ ದಿವಂಗತ ರೇಣುಕಮ್ಮನ ಹೆಸರಿನಲ್ಲಿ ಈ ಮೊದಲಿನಿಂದಲೂ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಗ್ರಾಮದಿಂದ ಮಹಿಳೆಯರಿಗೆ ಉಚಿತವಾಗಿ 4 ದಿನಗಳ ಕಾಲ ಪ್ರವಾಸ ಕಳಿಸುತ್ತಿದ್ದರು. ಆದರೆ ಈ ಬಾರಿ ವಿಶೇಷವಾಗಿ ಇರಬೇಕು ಎಂಬ ದೃಷ್ಟಿಯಿಂದ ಹೋಬಳಿಯ 600 ವಿದ್ಯಾರ್ಥಿಗಳಿಗೆ ಶ್ರೀರಾಮಾಯಣ ಪರೀಕ್ಷೆ ನಡೆಸಲಾಗಿತ್ತು. ಅದರಲ್ಲಿ ಉತ್ತೀರ್ಣರಾದ ಕೇವಲ 24 ವಿದ್ಯಾರ್ಥಿಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಅಯೋಧ್ಯೆಗೆ ವಿಮಾನದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದು ವಿಶೇಷವಾಗಿತ್ತು. ಅದರಲ್ಲೂ ಮುಸ್ಲಿಂ ಸಮುದಾಯ ವಿದ್ಯಾರ್ಥಿಯೋರ್ವ ಮಹಾನ್ ಶಾಹಿದ್ ಕೂಡ ಉತ್ತೀರ್ಣನಾಗಿ ಹೋಗಿದ್ದು ಸಹ ಮತ್ತೊಂದು ವಿಶೇಷ. ಮಾತೃಶ್ರೀ ರೇಣುಕಮ್ಮ ಟ್ರಸ್ಟಿಂದ ಮಂಜುನಾಥ್ ಸರ್ ಅವರು ನಮಗೆಲ್ಲರಿಗೂ ರಾಮಾಯಣಕ್ಕೆ ಕರ್ಕೊಂಡೋಗಿದ್ರು, ಅಯೋಧ್ಯೆಗೆ ಕರ್ಕೊಂಡೋಗಿದ್ರು. ಅವರು ನಮಗೆಲ್ಲರಿಗೂ ರಾಮಾಯಣ ಬುಕ್ ಕೊಟ್ಟಿದ್ರು. ಆ ಬುಕ್ಕನ್ನು ನಾವೆಲ್ಲ ಓದಿ ಬರ್ದು ಪಾಸಾಗಿ ಅವರು ಕರ್ಕೊಂಡೋಗಿದ್ರು. ರಾಮಾಯಣ ಅಯೋಧ್ಯೆಯಲ್ಲಿ ರಾಮನ ಎಲ್ಲ ದರ್ಶನ ಮಾಡಿಸಿದ್ರು. ಆಮೇಲೆ ಅಲ್ಲಿ ಎಲ್ಲ ಮಿಕ್ಕಿದ ಅದು ಹನುಮಾನ್ ಗಡಿ ಮಿಕ್ಕಿದ ಪ್ಲೇಸ್ ಸ್ವಲ್ಪ ತೋರಿಸಿದ್ರು. ಆಮೇಲೆ ನಮಗೆಲ್ಲರಿಗೂ ಚೆನ್ನಾಗಿ ನೋಡಿಕೊಂಡ್ರು. ಏನಿಲ್ಲ ಒಪ್ಪಿದ್ರು. ಅಪ್ಪ ಅಮ್ಮ ಹೋಗು, ನೀನು ಇಷ್ಟ ಅಂದರೆ ಹೋಗು ಅಂತೇಳಿ. ಸರ್ ಎಲ್ಲ ಹೇಳ್ತಿದ್ರು, ನೀನು ಹೋಗ್ಲಿ ದರ್ಶನ ಒಳಗಡೆ ದೇವಸ್ಥಾನದೊಳಗಡೆ ಹೋಗ್ಲಿ ಅನ್ನೋ ಪರವಾಗಿಲ್ಲ, ಏರೋಪ್ಲೇನಲ್ಲಾದರೂ ಹೋಗು. ನನಗೂ ಏರೋಪ್ಲೇನೆಲ್ಲ ಹೋಗೋಕ್ಕೆ ಇಷ್ಟ ಇತ್ತು, ಅದಕ್ಕೆ ನಾನು ಹೋದೆ. ಎರಡು ನೋಡೋಕ್ಕೂ ಏರೋಪ್ಲೇನಲ್ಲಿ ಹೋಗ್ಬೇಕು ಅಂತ ಹೋಗಿದೆ, ಮತ್ತು ರಾಮ ಮಂದಿರ ನೋಡೋಕ್ಕೂ ಹೋಗಿದೆ. ಮಂಜುನಾಥ್ ಸರ್ ಎಲ್ಲರಿಗೂ ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಮಕ್ಕಳ ಹಾಗೆ ನೋಡಿಕೊಂಡ್ರು. ಏನು ಕೇಳಿದ್ರು ಕೊಡಿಸಿದ್ರು. ಏನು ತೊಂದರೆ ಆಗಿಲ್ಲ. ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ದೇವನಹಳ್ಳಿಯಿಂದ ವಿಮಾನದಲ್ಲಿ ಮಕ್ಕಳು ಪ್ರಯಾಣ ಮಾಡಿ ಮಧ್ಯಾಹ್ನದ ವೇಳೆಗೆ ಅಯೋಧ್ಯೆಗೆ ತಲುಪಿ ಶ್ರೀರಾಮನ ದರ್ಶನ ಮಾಡಿ ಬಳಿಕ ಬುಧವಾರ ಬೆಳಗ್ಗೆಯೂ ಮತ್ತೊಮ್ಮೆ ದೇವರ ದರ್ಶನ ಮಾಡಿ ಬುಧವಾರ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ರಾತ್ರಿ ವೇಳೆಗೆ ಗ್ರಾಮಕ್ಕೆ ವಾಪಸ್ಸಾದರು. ಮಕ್ಕಳ ಜೊತೆ ಟ್ರಸ್ಟ್ನ ಅಧ್ಯಕ್ಷ ಎಚ್ಆರ್ ಮಂಜುನಾಥ್ ಕೂಡ ಪ್ರಯಾಣ ಮಾಡಿದ್ದು ಸಹ ವಿಶೇಷವಾಗಿತ್ತು. ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಜೊತೆ ಪ್ರವಾಸ ಮುಗಿಸಿ ಗ್ರಾಮಕ್ಕೆ ಬಂದ ರೇಣುಕಮ್ಮ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ಆರ್ ಮಂಜುನಾಥ್ ಮಾತನಾಡಿದ್ದು ಹೀಗೆ. ಏಪ್ರಿಲ್ ತಿಂಗಳಲ್ಲಿ ಬುಕ್ಸನ್ನು ಕೊಟ್ಟು ಜುಲೈನಲ್ಲಿ ಏಪ್ರಿಲ್ ತಿಂಗಳಲ್ಲಿ 600 ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕ ವಿತರಣೆ ಮಾಡಿದ್ದು. ರಾಮಾಯಣ ಬುಕ್ಕನ್ನ ವಿತರಣೆ ಮಾಡಿ ಫಸ್ಟು ನಾವು ಸ್ಟಡಿ ಮಾಡಿ ಅದನ್ನೇ ಹೇಗಿದೆ, ರಾಮಾಯಣ ಕರೆಕ್ಟಾಗಿ ಇದೆಯಾ ಏನು ಅಂತ ಸ್ಟಡಿ ಮಾಡಿ ನಂತರ ನಾವು ಬುಕ್ ವಿತರಣೆ ಮಾಡಿದ್ದೋ ಮಕ್ಕಳಿಗೆ. 600 ಜನ ಮಕ್ಕಳಿಗೆ ವಿತರಣೆ ಮಾಡಿದ್ದೋ. ಅದರೊಳಗೆ ಒಂದು 10-15 ಜನ ಅಥವಾ ಒಂದು 20 ಜನ ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಜುಲೈನಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿದ್ರು. ಹಾಗೆ ನಾವು ಆಗಸ್ಟ್ನಲ್ಲಿ ಒಂದು ಕಾರ್ಯಕ್ರಮನೂ ಮಾಡಿ ಯಾರು ಅದರೊಳಗೆ ನಾವು ವ್ಯಾಲಿಡೇಷನ್ ಎಲ್ಲ ಮಾಡಿ ಯಾರು ಅದರೊಳಗೆ ಬಂದಿದ್ದಾರೆ ನಾವು ಅನೌನ್ಸ್ ಮಾಡಿದ್ದು 24 ಜನ ಮಕ್ಕಳನ್ನ ಅಯೋಧ್ಯೆಗೆ ಒಂದು ಸೈಡ್ ಆ್ಯಕ್ಚುಲಿ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಟ್ರೈನಲ್ಲಿ ಕರ್ಕೊಂಬರ್ತೀವಿ ಅಂತ ನಮ್ಮ ಶಕ್ತಿ ಅನುಸಾರ ಟ್ರೈನಲ್ಲಿ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಯೋಚನೆನೂ ಕೂಡ ಮಾಡಿದ್ದು, ಅನೌನ್ಸು ಮಾಡಿದ್ದು ಕೂಡ ನಾವು ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಅದಾದ ನಂತರ ನಾವು ಒಂದು ಸೈಡು ವಿಮಾನ ಹೋಗೋಣ, ಯಾಕೆಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇದೊಂದು ಅವಕಾಶ ಕೊಡೋದು ಒಂದು ನಮಗೊಂದು ಖುಷಿ. ಜೊತೆಯಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲೇ ನಮ್ಮ ಹಿನ್ನೆಲೆಯೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಬಂದಿರೋದ್ರಿಂದ ನಮಗೆ ಸಿಗದೇ ಇರೋವಂಥ ಇದು ಸರ್ಕಾರಿ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಒಂದು ಸೈಡು
ವಿಮಾನ, ಒಂದು ಸೈಡು ಟ್ರೈನು, 2 ಅನುಭವ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ದೋ. ಅದಾದ ನಂತರ ಕಾರ್ಯಕ್ರಮ ಸೆಲೆಕ್ಟ್ ಆದ ನಂತರ 24 ವಿದ್ಯಾರ್ಥಿಗಳು ಏನು ಸೆಲೆಕ್ಟ್ ಆದರು, ಫಸ್ಟ್ ಬಂದರು. ಸೆಲೆಕ್ಟ್ ಆದ ನಂತರ ನಾವು ಡಿಸೈಡ್ ಮಾಡ್ದೋ, ಯಾಕೆಂದರೆ ನಾವು ಹೋಗ್ತಾ ಡಿಸೆಂಬರ್ ಜನವರಿ ಆಗುತ್ತೆ. ಜನವರಿ ಟೈಮಲ್ಲಿ ಚಳಿನೂ ಜಾಸ್ತಿ ಇರುತ್ತೆ. ಹಾಗೆ ಮಕ್ಕಳಿರೋದ್ರಿಂದ 5-6 ಸ್ಟೇಟ್ನ ನಾವು ಟ್ರೈನಲ್ಲಿ ಕ್ರಾಸ್ ಮಾಡ್ಕೊತಾ ಹೋಗ್ತಾ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಫುಡ್ಡಿನ ಸಮಸ್ಯೆ ಆಗ್ಬೋದು. ಯಾಕೆಂದರೆ ನಮ್ಮ ಕರ್ನಾಟಕ ಶೈಲಿ ಫುಡ್ ಬೇರೆ ಇರ್ತೈತೆ, ಉತ್ತರ ಪ್ರದೇಶ ಶೈಲಿ ಫುಡ್ ಬೇರೆ ಇರ್ತೈತೆ. ಅಲ್ಲಿ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಬೇಡ, 2 ಕಡೆ ವಿಮಾನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು 2 ಕಡೆ ವಿಮಾನ ಮಾಡಿ 7 ಮತ್ತು 8ನೇ ತಾರೀಕು ವಿಮಾನ ಟಿಕೆಟ್ ಬುಕ್ ಮಾಡಿದ್ದು. ನಮಗಂತೂ ಭಾಳ ಸಂತೋಷ ಆಗಿದೆ ಸರ್. ಏನಾದರೂ ಒಂದು ನಮ್ಮದೇನಾದರೂ ಜೀವನದಲ್ಲಿ ಯಾವತ್ತಾದರೂ ಏನಾದರೂ ನೆನೆಸ್ಕೊತೀವಿ, ಮುಂದೆ ಯಾವತ್ತಾದರೂ ಏನಾದರೂ ನೆನೆಸ್ಕೊತೀವಿ ಅಂದರೆ ಈ ಸಮಯನ ನೆನೆಸ್ಕೊತೀವಿ. ಈ ಜನವರಿ 7 ಮತ್ತು 8ನೇ ತಾರೀಕು ನಮ್ಮ ಮಾತೃಶ್ರೀ ರೇಣುಕಮ್ಮ ಸೇವಾ ಟ್ರಸ್ಟ್ ಸದಸ್ಯರುಗಳಿಗೆಲ್ಲರಿಗೂ, ಟ್ರಸ್ಟಿಗಳಿಗೆಲ್ಲರಿಗೂ ಜೊತೆಯಲ್ಲಿ ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ನಮಗೆ ಮಾರ್ಗದರ್ಶನ ನೀಡಿದಂಥವ್ರು ಎಲ್ರಿಗೂ ಈ ದಿನ ಭಾಳ ಖುಷಿ ತಂದುಕೊಟ್ಟಿದ್ದೆ. ನಮ್ಮ ಜೀವನದಲ್ಲಿ ಮರೆಯುವಂಥ ದಿನ ಅಲ್ಲ ಇದು. ರಾಮನ ಪ್ರತಿಷ್ಠಾಪನೆ ಮಾಡಿದ ದಿನ ಹೇಗೆ ಮರೆಯೋಕ್ಕಾಗೋದಿಲ್ವೋ ಇಡೀ ದೇಶ, ಹಾಗೆ ನಮ್ಮ ಕುಟುಂಬ ಈ ದಿನನ ಮರೆಯೋಕ್ಕಾಗದೇ ಇರೋವಂಥ ದಿನ. ಭಾಳ ಸಂತೋಷ ಆಗಿದೆ. ನಮಗೊಂದು ಭಯನೂ ಇತ್ತು, ಯಾಕೆಂದರೆ ಬೇರೆ ಮಕ್ಕಳನ್ನ ಒಬ್ಬ ತುಂಬ ಪ್ರೀತಿಯಿಂದ ಬೆಳೆಸಿದಂಥ ಮಕ್ಕಳನ್ನ ತಾಯಿ ತಂದೆದಿರು ನಮ್ಮ ಜೊತೆಗೆ ಕಳ್ಸೋದಕ್ಕೆ ಅವ್ರವ್ರ ಮನೆಗೆ, ಎಲ್ಲರ ಮನೆಗೂ ನಾವು ಭೇಟಿ ನೀಡಿದ್ದೋ. ಕಳ್ಸೋದಕ್ಕೆ ಒಪ್ಕೊಂಡು ನಾವು ಅವ್ರ ಮನೆಯಲ್ಲಿ ಮಾತಾಡಿ ಒಪ್ಪಿಗೆ ಪತ್ರ ತೊಗೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡು ಅವ್ರ ಕಡೆಯಿಂದ ಎಲ್ಲ ಮಾಡಿ ನಾವೇನೇನು ಸೇಫರ್ ಸೈಡ್ ಮಕ್ಕಳು ಅನ್ನೋ ಉದ್ದೇಶದಿಂದ ಯಾರೋ 4 ಜನ ಫ್ರೆಂಡ್ಸ್ನ ಕರ್ಕೊಂಡೋಗೋದು ಅಥವಾ 4 ಜನ ದೊಡ್ಡವ್ರನ್ನ ಕರ್ಕೊಂಡೋಗಿ ಬರೋದು ಬೇರೆ. ಮಕ್ಕಳನ್ನ ಕರ್ಕೊಂಡೋಗ್ಬೇಕಾದ್ರೆ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಭಯ ಅಂತೂ ನಮ್ಮಲ್ಲಿ ಕಾಡ್ತಾನೆ ಇತ್ತು. ಆಮೇಲೆ ನಾರ್ಮಲ್ಲಾಗಿ ಶಾಲೆಗಳಲ್ಲಿ ಕರ್ಕೊಂಡೋದ್ರೇ ಟ್ರಿಪ್ನ ಕ್ಯೂನಲ್ಲಿ ಕರ್ಕೊಂಡೋಗೋದು, ತುಂಬ ರಿಸ್ಟ್ರಿಕ್ಷನ್ ಕೊಡ್ತಾರೆ. ಆದರೆ ನಾವು ನಮ್ಮ ಮಕ್ಕಳುಗಳಿಗೆ ನಾವು 14 ಜನ, ಟೋಟಲ್ 14 ಜನ ಗಾಡಿಯನ್ನಾಗಿ ಹೋಗಿದ್ದು. ಒಬ್ಬೊಬ್ಬರಿಗೆ ಇಬ್ಬಿಬ್ರು ಮಕ್ಕಳು ಅನ್ನೋಂಗೆ 26 ಜನ ಮಕ್ಕಳು ಬಂದಿದ್ದರು. ಪ್ರತಿಯೊಬ್ಬರಿಗೂ ಫ್ರೀಡಮ್ ಕೊಟ್ಟು ಅವರು ಹೆಂಗೆ ಹೋಗ್ತಾರೋ ಹಂಗೆ ಅಯೋಧ್ಯೆನಲ್ಲೆಲ್ಲ ಓಡಾಡ್ಕೊಂಬಂದಿದ್ದಾರೆ. 5 ಜನ ಟೀಮ್ ಮಾಡಿ ಅವ್ರ ಜೊತೆ ಗಾಡಿಯನ್ನು ಕಳಿಸಿ ಅಯೋಧ್ಯೆನಲ್ಲೆಲ್ಲ ಓಡಾಡ್ಕೊಂಬಂದಿದ್ದಾರೆ ಆರಾಮಾಗಿ. ಸರ್, ನನಗೆ ಭಾಳ ಅದೊಂದು ಖುಷಿ ತಂದ ವಿಚಾರ ಏನಂತ ಹೇಳಿದ್ರೆ, ರಾಮ ಮಂದಿರ, ಅದರೊಳಗೂ ರಾಮ ಮಂದಿರ, ರಾಮಾಯಣ ಅಂತ ಬಂದಾಗ ನಮ್ಮ ಮುಸಲ್ಮಾನ್ ಬಾಂಧವರು ಸ್ವಲ್ಪ ಜಾಸ್ತಿನೇ ವಿರೋಧ ಮಾಡ್ತಾರೆ ಈ ವಿಚಾರದಲ್ಲಿ. ಆ ವಿರೋಧದ ನಡುವೆನೂ ಕೂಡ ಒಬ್ಬ ಮುಸಲ್ಮಾನ್ ಹುಡುಗ ರಾಮಾಯಣ ಎಕ್ಸಾಮ್ ಅಟೆಂಡ್ ಮಾಡಿ ಅದರೊಳಗೆ ಒಳ್ಳೆ ಮಾರ್ಕ್ಸನ್ನು, ಹೆಚ್ಚು ಕಮ್ಮಿ 50 ಮಾರ್ಕ್ಸಿಗೆ ನಾವು 50 ಮಾರ್ಕ್ಸಿಗೆ ಎಕ್ಸಾಮ್ ಮಾಡಿದ್ದು, 41 ಮಾರ್ಕ್ಸ್ ತೊಗೊಂಡು ಅವನ್ನ ವಿಶೇಷವಾಗಿ ಪರಿಗಣನೆ ತೊಗೊಂಡು 41 ಮಾರ್ಕ್ಸ್ ತೊಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಯಾಕೆಂದರೆ 44 ಮಾರ್ಕ್ಸಿಗೆ ಕಟ್ ಆಫ್ ಮಾಡಿದ್ದು, 41 ಮಾರ್ಕ್ಸ್ ತೊಗೊಂಡಿದ್ದಾರೆ. ಭಾಳ ನನಗೂ ಆ ಹುಡುಗನ ವಿಚಾರದಲ್ಲಿ ಭಾಳ ಖುಷಿ ಇದೆ ಸರ್. ಮುಂದೆ ನಾವು ಹೀಗೆ ಮಾಡಬೇಕು ಅನ್ನೋದು ಇವತ್ತಿನ ದಿವಸಕ್ಕೆ ಏನೂ ನಾವು ಇಟ್ಕೊಂಡಿಲ್ಲ. ನೋಡೋಣ ಸರ್, ದೇವರು ಭಾಗ್ಯ ಹೇಗಿರುತ್ತೋ, ದೇವ್ರ ದಾರಿ ಹೇಗೆ ತೋರಿಸ್ತಾನೋ ಹಾಗೆ ಸಮಾಜ ಸೇವೆನೂ ಜೊತೆಯಲ್ಲಿ ನಿರಂತರವಾಗಿ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸಮಾಜಕ್ಕೋಸ್ಕರ. ಪುಣ್ಯಾತ್ಮ ನೀನಯ್ಯ. ನ್ಯೂಸ್ 42 ಕನ್ನಡ.